ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀನ್ ಹೇಳೋ ಏನಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವ್ ಎಲ್ಗ್ ಹೋಗ್ತಿದೀವಿ ಪ್ರೀತು? ಎಲ್ಗ್ ಹೋಗ್ತಿರೋದ್ ನಾವು? ಮಂತ್ರಾಲಯ. ಏ ನಿಮ್ಗೆ ಬರಲ್ಲ, ನಿಮ್ಗೆ ಬೇಡ ಅಂದಾಗ ಎಷ್ಟು ಬೇಜಾರಾಗಿತ್ತು ನಿಮ್ಗೆ? ಫುಲ್ ಬೇಜಾರಾಗಿತ್ತು. ಇವಾಗ ಫುಲ್ ಖುಷಿ ಆಗ್ಬಿಟ್ಟೈತೆ. ನೋಡಿ ಅದ್ರ ಡಬ್ಬಲ್ ಹಂಗೆ. ನಾನು ಮಂತ್ರಾಲಯಕ್ಕೆ ಒಂದ್ 3 ವರ್ಷದಿಂದ ಹೋಗ್ಬೇಕು ಅನ್ಕೊಂಡಿದ್ದೆ, ಅದಾಗಿರ್ಲಿಲ್ಲ. ಇವರೆಲ್ಲ ಒಂದ್ 2 ವರ್ಷದಿಂದ ಅವ್ರು ಬಂದಿದ್ರೇನೋ. ಜಸ್ವಿಕ್ ಇನ್ನ ಚಿಕ್ಕೋನ್, ಅವಾಗ 1 ವರ್ಷ ಏನೋ ಅವ್ನಿಗೆ. ಅವಾಗ ಹೋಗಿದ್ರು. ನನ್ನ ಮತ್ತೆ ಬಿಂದುನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಅವಾಗಿಂದ ಹೋಗ್ಬೇಕು ಅನ್ಕೊಂಡೆ, ಅದು ಹೋಗಕ್ಕೆ ಆಗ್ಲಿಲ್ಲ. ಬಿಂದು ನಾನು ಹೋಗೋಣ ಅನ್ಕೊಂಡು ಅದು ಆಗ್ಲಿಲ್ಲ. ಫ್ರೆಂಡ್ಸ್ ಜೊತೆ ಹೋಗೋಣ ಅನ್ಕೊಂಡು ಅದು ಆಗ್ಲಿಲ್ಲ. ನೋಡಿ, ಅದಾಗ್ಲಿಲ್ಲ. ಬಟ್ ರಾಯ್ರೇ ನಮ್ಮನ್ ನೋಡ್ಬೇಕು ಅಂತ ಕಸ್ಕೊತವ್ರೆ. ಹಂಗೆ ಇವ್ರಿಬ್ರಿಗೂ ಕೂಡ. ಇವ್ರನ್ನು ಹಂಗೆ ಬೇಡ ಅಂತ ಹೇಳ್ತಿದ್ವಿ, ಆದ್ರೆ ರಾಯರ್ ಕರ್ಸ್ಕೊತವ್ರೆ. ಇವ್ರಿಗೆ ಟೆಸ್ಟ್ ಬೇರೆ ನಡೀತಿದೆ. ಆದ್ರೂ ಅವ್ರನ್ನ ಬಿಟ್ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ದೋರು ಕೊನೆ ಮೂಮೆಂಟ್ ಅಲ್ಲಿ ಇನ್ 1 ಅವರ್ ಇದ್ದಾಗ ಇಲ್ಲ ಬೇಡ, ಕರ್ಕೊಂಡ್ ಹೋಗೋಣ ಅನ್ಕೊಂಡು ಕರ್ಕೊಂಡ್ ಹೋಗ್ತಾ ಇದೀವಿ. ಮಾತ್ರೆ ಎಲ್ಲ ತಗೊಂಡಿದೀವಿ ಗಣಿದು. ಸೊ ಇವಾಗ ಹೊರಡ್ಬೇಕು, ಎಲ್ಲ ಪ್ಯಾಕಿಂಗ್ ಮಾಡ್ಬಿಟ್ಟಿದೀವಿ. ಟೈಮ್ ಆಯ್ತು, ಇವಾಗ ಮನೆ ಬಿಡ್ಬೇಕು ಗೈಸ್. ಬಾಯ್. ಇಲ್ಲಿಂದ ಚಳಿ ಆಗುತ್ತೆ ಅನ್ಕೊಂಡು ನಾನು ಈ ತರ ಸ್ವೆಟರ್ ತರ ಟಾಪ್ ಹಾಕೊಟ್ಟಿದೀನಿ. ಅಲ್ಲಿ ಹೋದ್ಮೇಲೆ ಸೀರೆ ಹಾಕೋತೀವಿ ಗೈಸ್. ಮಾಡ್ಬಿಟ್ಟು ಓಡಾಡ್ತಾ ಇದೀವಿ ಇವಾಗ. ಎಲ್ಲ ರೆಡಿ ಆಗೈತೆ. ಇದು ಫುಲ್ಲು ಊಟ ತಿಂಡಿದೆ ಎಲ್ಲ ಅಳಿಸ್ಕೊಂಡು. ಇದು ನಮ್ ಬ್ಯಾಗು, ಇದು ಗಣಿದು, ಪ್ರೀತದು, ಹಾಗೆ ಬೆಡ್ಶೀಟ್. ಅದ್ರಲ್ಲಿ ನಂದು, ಮಾಮುಂದು, ಪಲ್ಲವಿದು. ಅಂಬೋಕರ್ ರೆಡಿ ಆಗೋರು. ಅಂಬೋಕರ್ ನೋಡಿ, ಇಬ್ರಿಗೆ 2 ಬ್ಯಾಗ್ ತಂದವ್ರೆ ಗೈಸ್. ಇಷ್ಟು ದೊಡ್ಡ ತಂದವ್ರೆ. ಇದ್ರಲ್ಲಿ ಫುಲ್ ಬೆಡ್ಶೀಟ್ ಅಂತೆ, ಇದ್ರಲ್ಲಿ ಬಟ್ಟೆ. ಮಣ್ಣ ನಿದ್ದೆ ಹೊಡಿತಾನೆ, ಟೈಮ್ ಆಯ್ತು ಅಂದ್ರೆ. ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡು ನಾವೇ ಒಂದ್ಸರಿನೂ ಮಾಡಿಸ್ಕೊಂಡಿಲ್ಲ. ನಾಮ ಬಳ್ಕೊಂಡು ಫೇಶಿಯಲ್ ಮಾಡಿಸ್ಕೊಂಡು ಕಟ್ಟಿಂಗು, ಶೇವಿಂಗು ಎಲ್ಲ ಅದು ಹೊಸ ಬಟ್ಟೆ. ನಾವೆಲ್ಲ ಹಂಗೆ ಹೋಯ್ತಾ ಇದೀವಿ. ನಮ್ಮ ಅಣ್ಣ ಮಿಂಚುದವನೆ, ನಾವೆಲ್ಲ ಡಮ್ಮಿ ಆಗ್ಬಿಟ್ಟು ಅವನ್ ಮುಂದೆ. ರೈಟ್ ಕ್ಯಾಬಲ್ಲಿ ಹೋಗೋಣ ಅಂದ ಅಣ್ಣ, ಅದಕ್ಕೆ ಕ್ಯಾಬ್ ಬುಕ್ ಮಾಡಿದ್ದೀವಿ. ಬಂದೈತೆ ನೋಡಿ. ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡು ನೆಕ್ಸ್ಟು ಲಾಸ್ಟ್ ಮೂಮೆಂಟಲ್ಲಿ ಕ್ಯಾಬು ಅಂದ. ಬೇಗ ಬರ್ಬೇಕಂತೆ. ಫುಲ್ಲು ಟ್ರಾಫಿಕ್ ಗೈಸ್. ಆ ಜಾತ್ರೆ ಅದು. ಹೌದು, ಅದೊಂದು CBSE ಆಯ್ತಂತೆ. 8:45 ಇರೋದಕ್ಕೆ ನಾವು 7:45 ಬಂದಿದ್ದೀವಿ. 3/4 ಗಂಟೆ ಆಯ್ತು ತಗೊಳ್ಳೋದು. ಜಸ್ಟ್ ಇವಾಗ ತಂದಿದ್ದು. ನಾವು ನಮ್ಮನ್ನು ಬ್ಯಾಗ್ನ ಕಳ್ತನ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ತಗೊಂಡೋಗ್ಬೇಡ ಅಂತ ಹೇಳಿದ್ದ, ಅವ್ನು ಇರ್ಲಿಲ್ಲ ಅಂದ್ಬಿಟ್ಟು ಎತ್ಕೊಂಡ್ ಬಂದ್ಬಿಟ್ಟಿದೀವಿ. ನೋಡಿದ್ರೆ ಬೈತಾನೆ. ಅಣ್ಣ ಪ್ರೀತು ಟಿಕೆಟ್ ತಗೊಂಡಿರ್ಲಿಲ್ಲ, ಇವ್ರಿಗೆಲ್ಲ ಬುಕ್ ಆಗಿತ್ತು. ಸೊ ಪ್ರೀತು ಟಿಕೆಟ್ ತಗೊಬರಕ್ ಹೋಗೋಣ. ಇನ್ನ ಮೇಘ ಬಂದ್ರೆ ನಾವೇ ಫಸ್ಟ್ ಬಂದ್ಬಿಟ್ಟಿದೀವಿ ಗೈಸ್. ಸ್ಮೆಲ್ಲು. ಆಯನ್ ಮತ್ತೆ ಮೇಘ ಅವ್ರು ಬಂದ್ರು ಇವಾಗ. ನಮ್ ಟ್ರೈನ್ ಆಲೆ ನಿನ್ ಬಂದ್ಬಿಟ್ಟಿದೆ ಗೈಸ್. 8:45 ನೋಡಿದ್ರೆ ಆಲೆ ಐತೆ. ಅಣ್ಣವ್ರು ನೋಡಿದ್ರೆ ಇದ್ ತಗೊಬರಕ್ ಹೋದ್ರು. ಇನ್ನೂ ಬಂದೇ ಇಲ್ಲ. ನಮ್ದೇ ಟ್ರೈನು. ಬಿಂದು, ಮೋನಿ ಅವ್ರು ಇನ್ನೂ ಬಂದಿಲ್ಲ, ಅವ್ರಿಗೋಸ್ಕರ ವೈಟಿಂಗ್. ನಮ್ ಭಯ ಎಲ್ಲಿ ಟ್ರೈನ್ ಹೋಗ್ಬಿಡುತ್ತೆ ಅಂತ. ಅಷ್ಟೇ, ನಾವು ಬೇಗ ಬಂದ್ಬಿಟ್ಟಿದ್ದೇವೆ. ವಿಡಿಯೋ ಮಾಡ್ಬೇಕಂತ ಗೈಸ್. ನಮ್ನ ವಿಡಿಯೋ ಮಾಡಕ್ಕೆ ಬಿಡಲ್ಲ. ನಾನ್ ಮಾಡ್ಬೇಕು ಅನ್ನೋ ತರ ಫೋನ್ ಇಟ್ಕೊಂಡ್ಬಿಡ್ತಾನೆ. ಹಾಯ್ ಮಾಡು ಮಗ್ನೆ. ಹಾಯ್ ಮಾಡ್ಬೇಕು. ನಾನು ಬಾಯಲ್ಲಿ ಹೇಳ ಹಾಯ್, ಲವ್ ಯು. ನೋಡಿ ಫ್ರೆಂಡ್ಸ್, ಟ್ರೈನ್ ಹತ್ತ ಹೋಯ್ತಾ ಇದೀವಿ. ಎಲ್ಲಾರು ಹೋಯ್ತಾ ಇದೀವಿ ಇವಾಗ. ಇನ್ನ ಮೋನಿಯಕ್ಕವರೆಲ್ಲ ಬಂದು ಟ್ರಿಪ್ ಹೋಗೋ ಥರ ತಗೊಂಡಿದ್ದೀವಿ ಲಗೇಜ್ ಗೈಸ್. ನಡೀರಿ ಎಲ್ಲ. ನಾವು 5 ಜನ ಮತ್ತೆ 6 ಜನ ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿದೀವಿ ಗೈಸ್. ಅದು ಬೇರೆ ಸಿಕ್ಬಿಟ್ಟಿದ್ವಿ ನೋಡಿ. ಬಿಂದಮ್ಮ ಬಂದ್ಲು, ಓಡಿ ಬಂದ್ಲಂತೆ. ನಾವು ಬೇಗ ಟ್ರೈನ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಬೇಗ ಕರ್ಸ್ತಾ ಇದ್ದ ಒಳ್ಳ. ಮೋನಿ ರಾಮೋಣ ಬರ್ಬೇಕಷ್ಟೇ ಇವಾಗ. ಆರ್ಯ ಹೇಳ್ತವನೆ ಇವಾಗ ಇಲ್ಲಿ ಕುತ್ಕೊಂಡು ಮಾತಾಡ್ಬಿಡ್ಬೇಕಂತೆ. ನಿದ್ದೆ ಬಂದ್ಮೇಲೆ ಇಲ್ಲಿ ಹೋಗಿ ಮಲ್ಕೊಳ್ಳೋಣ. ಆಮೇಲೆ ಇಲ್ಲಿ ಬಂದ್ರು ಇಲ್ಲಿ ಮಾತಾಡೋಂಗೆ ಕುತ್ಕೊಂಡು. ಇವಳು ಜ್ಯೂಸ್ ತಗೋತಿದ್ದಾಳೆ. ಇದೆಲ್ಲ ಇಲ್ಲಿ ಬಿದ್ಬಿಟ್ಟೈತೆ. ಇನ್ನು 6 ಜನ. ಇದೊಂದು ಮತ್ತೆ ಇದೊಂದು. ನೋಡಿ ಜ್ಯೂಸ್ ತಗೊಂಡಿದ್ವಿ ನಾವು.
ನಾವು ಆ ಸೀಟ್ ಎಲ್ಲೆಲ್ಲ ಐತೆ ಅಂತ ಒಂದೇ ಕಡೆ ಐತೆ ಎಲ್ರದ್ದು. ಅಲ್ಲಿ ನಾವು ಬಾಯ್ಸ್ನ ಕಳಿಸ್ಕೊಡೋ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅಲ್ಲಿ 5 ಒಂದೇ ಕಡೆ ಇದೆ. ಒಬ್ರು ಅಂದ್ರೆ 5 ಸೀಟ್ ಅಲ್ವಾ ಆಗಿರೋದು, ಒಬ್ರು ಮಾತ್ರ ಒಬ್ರು ತಾತ ಅವರು ಅಷ್ಟೇ. ತಾತನ್ ಬಿಟ್ರೆ ನಾವೇ ಎಲ್ಲ ಎಲ್ಲರೂ ಅಲ್ಲಿಂದ ಊಟ ತಿನ್ಕೊಂಡು ಹೋಗೋಣ ಅಂತ. ಎಲ್ಲ 5 ಸೀಟ್ ಒಂದೇ ಕಡೆ ಐತೆ, ಅಲ್ಲಾದ್ರೆ ಆ ಕಡೆ ಒಂದು ನಮ್ಮ ಅಣ್ಣ ನಾನು ಹೇಳೋದು ನೋಡಿ. ಅವ್ರವ್ರ ಊಟ ಅವ್ರಿಗೆ ಕೊಡ್ತಾ ಇದೀವಿ. ಚಿತ್ರಾನ್ನ ವೈಟ್ ರೈಸ್ ಮಾತ್ರ ತಿಂತಾಳೆ. ಚಿತ್ರಾನ್ನ ತಾನಿಂಗ್ ಅಂದ್ಬಿಟ್ಟು ವೈಟ್ ರೈಸ್ ತಂದಿದ್ದೀವಿ. ತಾನಿಂಗ್ ಅವಳು ಖಾರ ತಿನ್ನಲ್ಲ. ಮೂವ್ ಆಗ್ತಾ ಇದೆ ಗೈಸ್ ಇವಾಗ. ಬ್ಯಾಗ್ ಪೂರ್ತಿ ತಿಂಡಿ ತಂದವ್ರೆ ನೋಡಿ. ಮೋನಿಯರ್ಗೆ ಹೋಯ್ತಿದ್ದೀವಿ ತಿಂಡಿಗೆ. ಗೋಟಿ ಚಿಪ್ಸು, ಪ್ಲೇನ್ ಕೇಕು, ಇಲ್ಲಿ ಲೇಸು, ಜ್ಯೂಸು, ಚಾಕ್ಲೇಟು, ಬಿಸ್ಕೆಟ್, ಜಿಮ್ಸ್. ನಮ್ಮ ಅಣ್ಣದೊಂದು ಕತೆ ಫೇಶಿಯಲ್ ಮಾಡ್ಸ್ಕೊಂಡ್ ಬಂದಿದ್ದೀನಿ ಅಂತೀನಿ. ಇವತ್ತು ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಅಂತ ವಿಡಿಯೋ ಮಾಡಿದ್ರೆ ನಿಂಗೆ ಎಷ್ಟು ಕೊಬ್ಬು ನೋಡು. ಮಕ್ಳಿಗೆ ಅಂತ ತಂದಿರೋದು ಕನ್ನಡ. ಮೇಘಕ್ಕ ಏನು ಊಟ ಆಗಿದ ತಕ್ಷಣ ಬೋರ್ಡ್ ಓಪನ್ ಮಾಡ್ಕೊಂಡು ಗೈಸ್ ತಿಂತಾ ಇರ್ಬೇಕು. ಅಣ್ಣ ನಮಗೆಲ್ಲ ಬೈದ್ಬಿಟ್ಟು ನೀವು ಯಾವಾಗಾದ್ರೂ ಮಾತಾಡ್ಕೊಂಡು ಮನೆಗೆ ಕೊಡ್ರಿ ಅಂದ್ಬಿಟ್ಟು ಆ ಕಡೆ ಹೊಂಟೋದ್ರು. ನಾವು ಅಲ್ಲಿವರೆಗೂ ಹೋಗೋವರೆಗೂ ಮಾತಾಡ್ತೀವಂತೆ. 3 ಗಂಟೆ 2 ಗಂಟೆ ಮಾತಾಡ್ಕೊಳ್ತೀವಂತೆ. ಹೊಂಟೋಗೋರು ನಾವೆಲ್ಲ ಕೂತೀವಿ ಗೈಸ್. ಇಲ್ಲಿ ಕೂತವ್ರು ನೋಡಿ. ಅವ್ರ ಬ್ಯಾಗ್ ಒಳಗಡೆ ನಂದು ಫೋನ್, ಮೋನಿದು, ಪಲ್ಲವಿದು, ಬಿಂದು 3 ಬ್ಯಾಗ್ ಅವ್ರು ನಮ್ಮ ಸೀಟಲ್ಲಿ ಇಕ್ಬಿಟ್ಟವ್ರು. ಇಲ್ಲಿ ಆ ಬ್ಯಾಗ್ ಒಳಗಡೆ ಹಾಕ್ಬಿಟ್ಟಿದ್ದೀವಿ. ಕೋರೆಗೆ ಬಂದಿದ್ದೀವಿ ಗೈಸ್. ನಾನಂತೂ ನಿದ್ದೆ ಅಲ್ಲ, ಚಳಿನೇ ಕಾಣಿಸ್ಲಿಲ್ಲ ಬೆಂಗಳೂರಲ್ಲಿ. ಬರ್ತಾ ಅಂದ್ರೆ ಇಳಿಬೇಕಂತ ಇನ್ನ ಚಳಿ ಎಲ್ಲ ಹೋಗ್ತದೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅಕ್ಕ? ಒಂದ್ 40-50 ಅಂತ ಇದ್ರಪ್ಪ ಇವರೆಲ್ಲ. ಅಷ್ಟೊಂದಿಲ್ವಾ? ಬನ್ನಿ ಗೈಸ್ ಎಷ್ಟು ಅಂತ ನೋಡೋಣ. ನಾನು ಆಯನ್ ಟೋಪಿ ಹಾಕೊಂಡಿದ್ದೀನಿ, ನಮ್ಮ ಅಣ್ಣನ ಜೊತೆ ಹಾಕೊಂಡಿದ್ದೀನಿ. ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ಅವರೆಲ್ಲ ಹೋಗ್ತವ್ರೆ. ನಾನು ಇನ್ನೇ ನೋಡಿದ್ದೀನಿ. ತಾನ್ಯಾ ಎದ್ಬಿಟ್ಟವಳೆ. ತಾನ್ಯಾ ಇಷ್ಟು ಬೇಗನೆ ಆಟೋ ಟ್ಯಾಕ್ಸಿಗಳೆಲ್ಲ ಬಂದ್ಬಿಟ್ಟೈತೆ. ಕುಳ್ಳ ಆಯನು ಕೂಡ ಎದ್ಬಿಟ್ಟವನೆ, ಹುಡುಕ್ತವನೆ. ಏಯ್ ಎಲ್ಲಿ ಹೋಯ್ತಿದ್ಯೋ? ಅವಳಲ್ಲೇ ಎದ್ಬಿಟ್ರವಳೆ. ಸ್ಟೇಷನ್ನೇ ಒಳ್ಳೆ ಮಂತ್ರಾಲಯ ದೇವಸ್ಥಾನ ನೋಡ್ದಂಗೆ ಆಗುತ್ತೆ. ಈ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಿದ್ವಿ ಒಂದೇ ಆಟೋದಲ್ಲಿ ಎಲ್ಲ. 5 ಗಂಟೆಗೆ ಬಂದ್ವಿ ಗೈಸ್ ಇಲ್ಲಿಗೆ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಎದುರುಗಡೆನೇ ದೇವಸ್ಥಾನ ಅನಿಸುತ್ತೆ. ನಾನು ವಿಡಿಯೋದಲ್ಲಿ ನೋಡಿದ್ದು ಗೊತ್ತಿಲ್ಲ ಅಷ್ಟು ನನಗೂ. ಬಂದ್ವಿ ಗೈಸ್. ಇವಾಗ ರೂಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಇಲ್ಲೇ ದೇವಸ್ಥಾನದ ಎದುರುಗಡೆ ಯಾವ್ದೋ ಒಂದು ಸಿಕ್ತು. 500 ಹೇಳ್ತವ್ರೆ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ನಲ್ಲ 200 ಅಂತ ಕೇಳ್ತಾ ಇದಕ್ಕೆ ಇಲ್ಲ 500 ಅಂತವ್ರೆ. ಬನ್ನಿ ನೋಡೋಣ ಏನ್ ಹೇಳ್ತಾರೆ ಅಂತ. ಇಲ್ಲಿ ಕರ್ಕೊಂಡ್ ಹೋಗ್ತಾರೆ ಎಲ್ಲಿ ಅಂತ ಗೊತ್ತಿಲ್ಲ. ಸುಮ್ಮನೆ ಹೋಯ್ತಾ ಇದೀವಿ ಹಿಂದೆ. ನಮ್ಮ ಮೋನಿಗೆ ಹೊಟ್ಟೆ ನೋವು ಅಂತೆ. ಪಾಪ ಹೊಟ್ಟೆ ಇಟ್ಕೊಬಿಟ್ಟೈತೆ ಅಂದ್ಬಿಟ್ಟು ನೋಡಿ ಹೆಂಗ್ ನಡೀತಾವಳೆ. ನಡಿಯಕ್ಕೆ ಆಯ್ತಿಲ್ಲ ಪಾಪ. ಮೆಮೊರಿ ಹಾಯನ್ನು ಪ್ರೀತು ಅವರೆಲ್ಲ ಓಡ್ತಾರೆ. ಪಲ್ಲವಿ ಓಕೆ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಬಾಯ್.